ಅಮ್ಮ, ಯಾಕೆಲ್ರು ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ಏನು ಮಾತಾಡ್ತಾ ಇಲ್ಲ? ಅಪ್ಪ ಹೇಳೋದು ಅರ್ಥ ಆಗ್ಲಿಲ್ವಾ? ವೆರಿ ಸಿಂಪಲ್. ಈಗ ಮದ್ವೆನ ಎಂಗೇಜ್ಮೆಂಟ್ ಆದ್ಮೇಲೆ ಇಟ್ಕೊಳ್ಳೋದ ಅಥವಾ ಶಾಸ್ತ್ರದ ಪ್ರಕಾರ ಎಂಗೇಜ್ಮೆಂಟ್ ಮಾಡ್ಕೊಂಡೆ ಆಮೇಲೆ ಮದುವೆ ಮಾಡ್ಕೊಳ್ಳೋದ ಅಂತ ಕೇಳ್ತಾ ಇದ್ದಾರೆ. ನಂಜುಂಡಪ್ಪ, ಮಯೂರಿ ಈಗ್ಲೇ ಮದುವೆ ಬೇಡ ಅಂತ ಅವಳು ಕೇಳ್ದೆ ನಾವ್ಹೆಂಗ್ ತೀರ್ಮಾನ ತಗೊಳಕಾಯ್ತದೆ? ಹಂಗಂತ ದೊಡ್ಡೋರು ಅಂತ ನೀವ್ಯಾಕ್ರಿ ಇದ್ದೀರಾ? ಎತ್ತೋರು ಅಂದ್ರೆ ಮಕ್ಕಳು ನಮ್ಮ ಮಾತನ್ನ ಕೇಳಂಗ್ ಬೆಳೆಸ್ಬೇಕು. ಅದನ್ ಬಿಟ್ಟು ಅವ್ರು ಕುಣಿದಂಗೆ ನೀವ್ಯಾಕ್ರಿ ಕುಣಿಸ್ತೀರಾ? ಸರಿ ಬಿಡು, ನಾನೇ ಕೇಳ್ತೀನಿ. ಏನಮ್ಮ, ನನ್ನ ಮಗನ ನೀನು ಮದುವೆ ಆಗ್ತೀಯೋ ಇಲ್ವೋ? ನಿಧಾನ ಆದ್ರೂ ಚಿಂತೆ ಇಲ್ಲ. ಮೊದಲು ನಿಶ್ಚಿತಾರ್ಥ ಅಂತ ಒಂದು ಮುಗಿಸ್ಕೊಂಡ್ ಬಿಡೋಣ. ಹೇಳಮ್ಮ. ಮಾವ, ನಾನ್ ಈಗ್ಲೇ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೋತಾ ಇಲ್ಲ. ಇವ್ರಿಗೆ ಬೇರೆ ಯಾವ್ದಾದ್ರು ಹುಡುಗಿನ ನೋಡಿ ಮದ್ವೆ ಮಾಡಿ. ರಾಜೇಶ್ವರಿ ಅವರೇ, ನಿಮ್ಮ ಮಗನಿಗೆ ಕಂಕಣ ಬಲ ಕೂಡಿ ಬಂದಿದೆ. ಶೀಘ್ರದಲ್ಲಿ ಅವನಿಗೆ ಮದುವೆನೂ ಆಗುತ್ತೆ. ಗುರುಗಳೇ, ನೀವೇನೋ ಕಂಕಣ ಬಲ ಕೂಡಿ ಬಂದಿದೆ ಅಂತ ಹೇಳ್ತಾ ಇದ್ದೀರಾ, ಆದ್ರೆ ಅವನಿಗೆ ಮದುವೆ ಆಗುವಂತ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ಅವನ್ ಮಾತಗ್ ಮೀರಿ ಸಂಬಂಧಗಳನ್ನ ನೋಡೋದಕ್ ಹೋದ್ರೆ ಏನಾದ್ರೂ ಒಂದು ನೆಪ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿಸ್ತಾನೆ. ಹೀಗಾದ್ರೆ ಅವನ್ ಮದ್ವೆ ಹೇಗ್ ನಡೆಯುತ್ತೆ ಗುರುಗಳೇ? ನೋಡಿ ರಾಜೇಶ್ವರಿ ಅಮ್ಮ, ನೀವು ಈ ಹಿಂದೆ ತಗೊಂಡಿರುವ ನಿರ್ಧಾರ ತಪ್ಪಾಗಿರಬಹುದು. ಆದರೆ ಈಗ ಅವನ ಜಾತಕದಲ್ಲಿ ಶುಕ್ರ ದಶೆ ನಡೀತಾ ಇದೆ. ಶುಕ್ರ ಅಂದರೆ ಯಾರು? ಶುಭಗಳನ್ನೇ ಕೊಡುವವನು. ಅಂದ ಮೇಲೆ ಈ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆದೇ ನಡೆಯುತ್ತೆ. ಮಯೂರಿ, ಏನ್ ಮಯೂರಿ ಹೀಗೆ ಹೇಳ್ಬಿಟ್ಟೆ? ನಾನ್ ನಿನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದೀನಿ. ನೀನ್ ಹೀಗೆ ಹೇಳ್ಬಿಟ್ರೆ ನಿಂತ ಜಾಗದಲ್ಲೇ ನನ್ ಪ್ರಾಣ ಪಕ್ಷ ಹಾರು ಹೋಗುತ್ತೆ. ನಾನು ಅವತ್ತಿಂದ ಇದನ್ನೇ ಹೇಳ್ತಾ ಇರೋದು, ಆದ್ರೆ ನೀನೇ ಅರ್ಥ ಮಾಡ್ಕೋತಾ ಇಲ್ಲ. ನೀವ್ ಹೇಗ್ ಮಾತಾಡ್ತಾ ಇದ್ದೀರಾ ಅಂದ್ರೆ ನಾನೇನೋ ಮದ್ವೆ ಆಗ್ತೀನಿ ಅಂತ ಮಾತ್ ಕೊಟ್ಟು ಇವಾಗ ಮಾತ್ ತಪ್ತಿದೀನಿ ಅನ್ನೋ ತರ ಆಡ್ತಿದ್ದೀರಾ. ಯೋ ಮಯೂರಿ, ಅದು ಹಾಗಲ್ಲ. ಒಂದು ನಿಮಿಷ ನನ್ ಮಾತು ಕೇಳು. ನೋಡು, ನಾನು ನಿನ್ನನ್ನೇ ಮದುವೆ ಆಗ್ಬೇಕು ಅಂತ ಚಿಕ್ಕ ವಯಸ್ಸಿಂದ ನಾನು ಕನ್ಸು ಕಟ್ಕೊಂಡಿದ್ದೀನಿ. ನೋಡು ಮಯೂರಿ, ನಿನ್ಗೆ ಈಗ್ಲೇ ಮದುವೆ ಬೇಡ ಅಂತಂದ್ರೆ ಪರವಾಗಿಲ್ಲ. ನಿನ್ಗೋಸ್ಕರ ನಾನು ಎಷ್ಟು ವರ್ಷ ಬೇಕಾದ್ರೂ ಕಾಯ್ತೀನಿ. ಆದ್ರೆ ಮದುವೆ ಆಗಲ್ಲ ಅಂತ ಮಾತ್ರ. ಕಾಯ್ತೆ ಕಣೋ, ಕಾಯ್ತೀಯ ನೀನು? ಕಣ್ಣು ಮಂಜಾಗಿ ಚರ್ಮ ಸುಕ್ಕಾಗಿ ಕೈ ಕಾಲು ಬಿದ್ದೋಗೋರ್ಗೂ ಕಾಯ್ತೀಯಾ? ಹಾಗಾಗೋದು ನಿನ್ನ ಮದುವೆ ಅಲ್ಲ, ನಿನ್ನ ತಿಥಿ. ಗತಿ ಕೆಟ್ಟಿರೋ ನಿಮ್ಗೆ ಇಷ್ಟು ದುರಾಂಕಾರ ಇರ್ಬೇಕಾದ್ರೆ ಎಲ್ಲ ಇರೋ ನನಗಿನ್ನೆಷ್ಟಿರ್ಬೇಕು?
ಇರಕ್ಕೊಂದ್ ಸ್ವಂತ ಮನೆ ಇಲ್ಲ, ಹೇಳ್ಕೊಳಕ್ ಒಂದ್ ಸ್ವಂತ ಕೆಲಸ ಇಲ್ಲ, ಕಂಡೋರ್ ಆಸ್ತಿಲಿ ಕೂಲಿ ನಾಲಿ ಮಾಡ್ಕೊಂಡು ಬದುಕಿರೋ ನಿಮಗೆ ಇಷ್ಟೊಂದು ದುರಾಂಕರನಾ? ಅದನ್ನೇ ನಾವು ಬಯಸ್ತಿರೋದು. ಆದ್ರೆ ಅವನ ನಡವಳಿಕೆ ನೋಡ್ತಾ ಇದ್ರೆ ಇದು ಸಾಧ್ಯನಾ ಅನ್ಸ್ಬಿಡುತ್ತೆ. ಎಲ್ಲಾ ವಿಷಯದಲ್ಲೂ ಸರಿ ಇರ್ತಾನೆ, ಮದುವೆ ವಿಷಯ ಬಂದ್ರೆ ಬದಲಾಗ್ಬಿಡ್ತಾನೆ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅಂದಹಾಗೆ ಚಂದ್ರಶೇಖರ್ ಅವರೇ, ನಿಮ್ ಮನೆ ದೇವ್ರು ಯಾವುದು? ದುರ್ಗಾಪುರದಲ್ಲಿರೋ ದುರ್ಗಾದೇವಿ. ನೀವು ನಿಮ್ ಮನೆ ದೇವರಿಗೆ ಹೋಗಿ ಎಷ್ಟು ದಿವಸ ಆಯ್ತು? ನನಗೆ ಸರಿಯಾಗಿ ನೆನಪಿಲ್ಲ, ಬಹಳ ವರ್ಷನೇ ಆಯ್ತು. ಹಾ ನೋಡಿ, ಇಲ್ಲೇ ತಪ್ಪಾಗಿದೆ. ಮನೆ ದೇವರು ಅಂದ್ರೆ ಯಾರು? ನಮ್ಮ ಮನೇನ, ನಮ್ಮ ವಂಶನ ಬೆಳೆಸೋರು. ಅಂದ್ರೆ ಒಂದ್ ರೀತಿ ನಮ್ಮ ತಂದೆ ತಾಯಿ ಇದ್ದ ಹಾಗೆ. ತಂದೆ ತಾಯಿ ಆಶೀರ್ವಾದ ಸಿಗದೆ ಹೋದ್ರೆ ನಾವು ಹೇಗೆ ಉದ್ಧಾರ ಆಗ್ತೀವಿ? ಮನೆ ದೇವರ ಆಶೀರ್ವಾದ ಇಲ್ಲದೆ ಹೋದ್ರೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುತ್ತಾ? ನೀವೇ ಹೇಳಿ. ಈಗ ನಾವು ಏನ್ ಮಾಡ್ಬೇಕು ಗುರುಗಳೇ? ಮೊದಲು ನೀವು ನಿಮ್ಮ ಕುಟುಂಬ ಸಮೇತ ನಿಮ್ಮ ಮನೆ ದೇವರಿಗೆ ಹೋಗಿ ಅಲ್ಲಿ ಒಂದು ಪೂಜೆ ಮಾಡಿಸ್ಕೊಂಡ್ ಬನ್ನಿ. ನಿಮ್ಮ ಮಗನನ್ನು ಕರ್ಕೊಂಡು ಹೋಗಿ ಅಲ್ಲಿ ಇಷ್ಟು ವರ್ಷ ಹೋಗದೇ ಇರುವುದಕ್ಕೆ ತಪ್ಪು ಕಾಣಿಕೆ ಸಲ್ಲಿಸಿ ನಿಮ್ಮ ಮಗನ ಹೆಸರಿಗೆ ಒಂದು ಪೂಜೆ ಮಾಡಿಸಿ. ನೀವ್ ಹೇಳೋದೇನೋ ಸರಿ ಇದೆ ಗುರುಗಳೇ, ಆದ್ರೆ ಮದ್ವೆ ವಿಷಯವಾಗಿ ಪೂಜೆ ಮಾಡ್ಸೋದಕ್ಕೆ ಹೋಗ್ತಿದೀವಿ ಅಂದ್ರೆ ಅವನ್ ಖಂಡಿತ ಬರೋದಿಲ್ಲ. ಅದನ್ನ ಯಾಕೆ ಅವನಿಗೆ ಹೇಳ್ತೀರಿ? ಮನೆ ದೇವರು ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ಕರ್ಕೊಂಡು ಹೋಗಿ ಅವನ ಹೆಸರಲ್ಲಿ ಪೂಜೆ ಮಾಡಿಸಿ. ಆ ತಾಯಿನೇ ಈ ಮನೆ ಸೊಸೆ ಯಾರು ಅನ್ನೋದನ್ನ ತೋರಿಸ್ತಾಳೆ.